ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಸರ್ಕಾರ ಪಟ್ಟು ಹಿಡಿದ್ರೆ ಭೂಮಿ ಕೊಡೋದೇ ಇಲ್ಲ ಅಂತ ರೈತರು ಕೂಡ ಹೋರಾಟ ಮಾಡ್ತಿದ್ದಾರೆ. ಬಿಡದಿ ಭಾಗದ ಅನ್ನದಾತರ ಹೋರಾಟಕ್ಕೆ ಇಂದು ರಾಜ್ಯ ರೈತ ಸಂಘ ಕೂಡ ಬೆಂಬಲ ನೀಡಿತ್ತು. ಬೈಕ್ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬೈಕ್ ರ್ಯಾಲಿ, ತಮಟೆ ಬಾರಿಸುತ್ತಾ ಚಳವಳಿ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದಿನೇ ದಿನೇ ಹೋರಾಟ ತೀವ್ರವಾಗ್ತಿದ್ದು, ಇಂದು ರಾಜ್ಯ ರೈತ ಸಂಘ ಕೂಡ ರಸ್ತೆಗಿಳಿದಿತ್ತು. ಬಿಡದಿ ರೈತರ ಹೋರಾಟಕ್ಕೆ ರೈತ ಸಂಘದ ಬೆಂಬಲ. ಬೈರಮಂಗಲದಲ್ಲಿ ರೈತ ಸಂಘದಿಂದ ಬೃಹತ್ ರ್ಯಾಲಿ. ಬಿಡದಿ ಟೌನ್ಶಿಪ್ಗೆ ಒಂದ್ ಕಡೆ ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ರೆ, ಮತ್ತೊಂದಷ್ಟು ರೈತರು ಈಗಾಗಲೇ ಭೂಮಿಯನ್ನ ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದಿದ್ದಾರೆ. ಇದರ ನಡುವೆ ಯೋಜನೆ ಖಂಡಿಸಿ ಇಂದು ರೈತ ಸಂಘ ಅಖಾಡಕ್ಕಿಳಿದಿತ್ತು. ಚಾಮರಾಜನಗರ, ಮೈಸೂರು, ಮಂಡ್ಯ, ಕೋಲಾರ, ತುಮಕೂರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಆಗಮಿಸಿದ್ದ ರೈತರು ಬಿಡದಿಯಿಂದ ಬೈರಮಂಗಲದವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ನಮ್ಮ ಭೂಮಿ ನಮ್ಮಕ್ಕು, ನಮ್ಮ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ಮ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಿದೀವಿ ಅಂದ್ರೆ ಇಲ್ಲಿಗೂ ಸೈ ಎಲ್ಲರೂ ಸೈ ನಮ್ಮ ಭೂಮಿ ನಿಲ್ಸೋವರೆಗೂ ನಾವು ಹೋರಾಟ ಮಾಡ್ತಿರ್ತೀವಿ. ನಮ್ಮ ಭೂಮಿ ತಗೊಳಕ್ ಅವ್ರು ಯಾರು, ಅವ್ರದ್ದೇನು ಜಮೀನು ನಾವು ಹೋಗಿಲ್ಲ, ನಮ್ಮ ಜಮೀನು ನಾವು ಹೋರಾಟ ಮಾಡ್ತೀವಿ. ಅವ್ರ ಜಮೀನು ಇದ್ದಂಗಲ್ವಾ ನಮ್ಮ ಜಮೀನು, ನಾವು ಮಕ್ಳು ಮರಿ ಇದ್ದಾವಲ್ವಾ, ನಮಗೂ ಕಟ್ಟಬೇಕಲ್ವಾ, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಎಲ್ಲಿ ವಿಧಾನಸೌಧಕ್ಕಾದ್ರೂ ಸರಿ ಬಿಡಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ. ಜಮೀನನ್ನ ಕೇವಲ ಸರಕಿನ ವಸ್ತುವಿನಂತೆ ನೋಡಬಾರದು ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ, ಯೋಜನೆಗೆ ಶೇಕಡಾ 80% ರೈತರು ಒಪ್ಪಿದ್ದಾರೆ ಅನ್ನೋದು ಸುಳ್ಳು, ಅಂತವರ ಪಟ್ಟಿ ಬಿಡುಗಡೆ ಮಾಡಲಿ ಅಂತ ಸರ್ಕಾರಕ್ಕೆ ಸವಾಲು ಹಾಕಿದ್ರು. 80% 80 ಭಾಗಕ್ಕಿಂತ ಹೆಚ್ಚು ಜನರು ವಿರೋಧ ಮಾಡಿದ್ದಾರೆ. ಅದನ್ನು ದಿಕ್ ತಪ್ಸೋಕ್ಕೆ ಈಗ 500 ಚಿಲ್ಲರೆ ಎಕರೆ ನೋಟಿಫಿಕೇಶನ್ ಮಾಡಿದ್ದಾರೆ. ಅವೆಲ್ಲ ಸಣ್ಣ ಹಿಡುವಳಿದಾರರ ರೈತರು. ಅವ್ರ ಅಸಹಾಯಕತನ ಬಳಸ್ಕೊಂಡು ಅವ್ರಿಗೆ ಪರಿಹಾರ ಕೊಡ್ತೀವಿ ತರಾತುರಿ ಅಂತೇಳಿ ಬೇರೆ ರೈತರನ್ನ ಹೋರಾಟವನ್ನು ಕುಗ್ಸಕ್ಕೆ ಮಾಡ್ತಾರೆ. ಇಂಥ ಆಟಗಳು ನಾವು ನೋಡ್ಬಿಟ್ಟಿದ್ವಿ. ರೈತ ವಿರುದ್ಧ ಯಾರು ಕೈ ಹಾಕ್ತಾರೆ ಅವ್ರಿಗೆ ಅಧಿಕಾರದಲ್ಲಿ ಮುಂದೆ ಅವ್ರಿಗೆ ಅಧಿಕಾರದ ಆಯುಷ್ ಕಡಿಮೆ ಆಗುತ್ತೆ. ಅದು ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಮತ್ತು 80 ಭಾಗ ಒಪ್ಪಿರೋ ಸುಳ್ಳು ಬಿಡುಗಡೆ ಮಾಡಲಿ ಪಟ್ಟಿನ. ನಾವು ಹೇಳ್ತೀವಿ, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಒಪ್ಪಿರೋರು ಸರ್ವೆ ನಂಬರು, ಅವ್ರ ಫೋಟೋ, ಅವ್ರ ಸೈನ ಬಿಡುಗಡೆ ಮಾಡಿ ಅಂತ ಕೇಳ್ತೀವಿ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಶಾಸಕ ದರ್ಶನ್ ಪುಟ್ಟಣಯ್ಯ, ಶೀಘ್ರದಲ್ಲೇ ರೈತರ ನಿಯೋಗದ ಜೊತೆ ಸಿಎಂ ಭೇಟಿಯಾಗ್ತೀವಿ, ಯೋಜನೆ ಕೈಬಿಡುವಂತೆ ಮನವಿ ಮಾಡ್ತೀವಿ ಅಂದ್ರು. ಅದ್ರ ಬಗ್ಗೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ. ನಾನು ಮಾತಾಡಬೇಕಾದ್ರೆ ಇಲ್ಲಿಂದ ಯಾರ್ಯಾರು ಬರ್ತಾರೆ, ಅವ್ರನ್ನ ಈ ಭಾಗದ ಜನರು, ಮುಖಂಡರುಗಳು ಯಾರ್ಯಾರು ಇದ್ದಾರೆ, ಈ ಹೋರಾಟ ನೇತೃತ್ವ ಯಾರು ವಹಿಸ್ಕೊಂಡಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಮನೆ ಮುಖ್ಯಮಂತ್ರಿಯವ್ರ ಹತ್ರ ಇದನ್ನು ನಾವು ಅವ್ರಗಳ ಜೊತೆಗೆ ನಾವು ಧ್ವನಿಗೂಡಿಸಿ ರೈತ ಸಂಘಟನೆ ಜೊತೆ ನಾವು ಇದ್ದು ಅವ್ರಿಗೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕು ಅದೇ ರೀತಿ ನಾವು ಹೋರಾಟನ ಮಾಡೋಕ್ಕೆ ಸಿದ್ಧ. ಯೋಜನೆ ಬಗ್ಗೆ ಸಿಎಂ ಜೊತೆ ಚರ್ಚೆ ನಡೆಸಲು ನಾನು ಸಿದ್ಧ ಅಂತ ಎಚ್ಡಿಕೆ ಹೇಳಿದ್ರೆ, ವಿಧಾನಸಭೆಯಲ್ಲಿ ಅವರ ನಾಯಕರ ಮೂಲಕ ಚರ್ಚೆ ಮಾಡಿಸಲಿ ಅಂತ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ನಾನು ಫ್ರೀ ಇದ್ದೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕೆಂದರೆ ಬ್ಯುಸಿ ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದ್ದೀವಿ. ನಾನೇನು ಮಾತಾಡೋದಿಲ್ಲ, ಕರ್ದಾಗ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಕೆಲವೊಂದಿಷ್ಟು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್. ಹೀಗೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ಜೋರಾಗ್ತಿದ್ದು, ರಾಜ್ಯವ್ಯಾಪಿ ಹೋರಾಟಕ್ಕೆ ರೈತ ಸಂಘ ಸಜ್ಜಾಗಿದೆ. ಪ್ರಶಾಂತ್ ಹುಲಿಕೆರೆ, TV9, ರಾಮನಗರ.